ವೆಲ್ಕಮ್ ಬ್ಯಾಕ್. ಕರ್ನಾಟಕದ 2 ಬೈ ಎಲೆಕ್ಷನ್ ರಿಸಲ್ಟ್, ಇನ್ನೊಂದು ಕಡೆ ಬಿಹಾರದ ಬ್ಯಾಟಲ್ನಲ್ಲಿ ಗೆಲುವು ಯಾರದ್ದು. ಹಾಗಾಗಿ ಇಡೀ ದೇಶದ ಚಿತ್ತ ಒಂದು ಕಡೆ ಆದರೆ ಕರ್ನಾಟಕದಲ್ಲಿರೋರಿಗೆ ಆರ್ ನಗರ ಮತ್ತು ಶಿರಾ ಯಾವ ಪಕ್ಷ ಗೆಲ್ಲುತ್ತೆ, ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಈಗ ಸ್ಟುಡಿಯೋ ಟೈಮ್ ಹೇಳ್ತಾ ಇದೆ 7 ಗಂಟೆ 17 ನಿಮಿಷ, ಕೌಂಟ್ ಡೌನ್ ಶುರುವಾಯಿತು. 7:45ಗೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. 8 ಗಂಟೆ ಹೊತ್ತಿಗೆ ಮತ ಎಣಿಕೆ ಪ್ರಕ್ರಿಯೆ ಶುರುವಾಗುತ್ತೆ. ಅಂಚೆ ಮತಗಳ ಎಣಿಕೆ ಫಸ್ಟು, ಅದಾದಮೇಲೆ ಮಾಮೂಲಿ EVM ಮಷಿನ್ ಮೂಲಕ ಮತ ಎಣಿಕೆ ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಒಂದು 2-3 ಗಂಟೆ ಕಳಿಬೇಕು. ಒಂದು 11 ಗಂಟೆ 11:30 ಆಗ್ತಿದ್ದಾಗೇ ಒಂದು ಸ್ಪಷ್ಟ ಚಿತ್ರಣ ಅಂತೂ ಗ್ಯಾರಂಟಿ ಸಿಗುತ್ತೆ. ಇವತ್ತು ಬೆಳಗ್ಗೆ ನಮ್ಮ ಸ್ಟುಡಿಯೋಗೆ ಗೆಸ್ಟ್ ಕೂಡ ಬಂದಿದ್ದಾರೆ. ಅವರ ಒಂದ್ಸರಿ ವೆಲ್ಕಮ್ ಮಾಡ್ಕೊಂಬೋಣ. ವೆರಿ ಗುಡ್ ಮಾರ್ನಿಂಗ್. ನಮ್ಮ ಜೊತೆ ಇದ್ದಾರೆ ಭಾರತೀಯ ಜನತಾ ಪಕ್ಷದವರು, ಬೆಂಗಳೂರಿನ ಉದ್ದಗಲಕ್ಕೂ ಗೊತ್ತಿದ್ದವರು, ಆರ್ ನಗರದಲ್ಲಂತೂ ತುಂಬ ಕೆಲಸ ಮಾಡಿದ್ದಾರೆ. ಶಿರಾ ಬಗ್ಗೆ ಹೋಗಿ ಬಂದಿದ್ದಾರೆ ಈ ಎಲೆಕ್ಷನ್ ಸಂದರ್ಭದಲ್ಲಿ. ನಮ್ಮ ಜೊತೆ ಇದ್ದಾರೆ ಶ್ರೀ ಹರೀಶ್, ಮಾಜಿ ಉಪಮೇಯರ್ ಸಾಹೇಬ್ರು. ಹೇಗಿದ್ದೀರಿ ಸರ್? ಹೌ ಆರ್ ಯು? ಚೆನ್ನಾಗಿದ್ದೀನಿ ಸರ್. ಈ ಎಲೆಕ್ಷನ್ ಟೈಮಲ್ಲಿ ಅಷ್ಟೇ ಅಲ್ಲದೆ ಕೊರೋನಾ ಟೈಮಲ್ಲಿ ಇದನ್ನು ಕೇಳಲೇಬೇಕು ಎಲ್ಲರೂ ಕೂಡ. ಪಕ್ಷ ಹೇಗಿದೆ? ರಿಸಲ್ಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ? ನಾವು ಬೈ ಎಲೆಕ್ಷನ್ 2 ಗೆಲ್ತೀವಿ ಅಂತ ಫುಲ್ ಕಾನ್ಫಿಡೆನ್ಸ್ ಇದೆ. ನಾಯಕರು ಗೆದ್ದಾಯ್ತು ಪರ್ಸೆಂಟೇಜ್ ಹೇಳಿ ಅಂತ ಅವ್ರು ಅಷ್ಟೇ ಇಲ್ಲ, ಗೆದ್ದಿದ್ದೀವಿ. ಈಗ ಮತ ಎಣಿಕೆ ಶುರು ಆದಾಗ ತಾವು ಹೇಳ್ದಂಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಎಷ್ಟು ವೋಟ್ ಅಲ್ಲಿ ಮಾರ್ಜಿನ್ ಇರೋದು. ನಿಮ್ ಲೀಡರ್ಸ್ ಎಲ್ಲ ಪದೇ ಹೇಳ್ತಿದ್ದು 2 ಕ್ಷೇತ್ರ ನಮ್ ತೆಕ್ಕೆಗೆ, ಬಟ್ ಆ ಒಂದು ಡಿಫರೆನ್ಸ್ ಏನಿದೆ, ಗೆಲುವಿನ ಅಂತರ ಎಷ್ಟು ಅಂತ ನಿಮ್ ಪ್ರಕಾರ ಎಷ್ಟೆಷ್ಟು? ಅಲ್ಲ, ಯಾರೇ ಗೆದ್ರು ಒಂದು 15-20 ಸಾವಿರ ಲೀಡಲ್ಲಿ ಗೆಲ್ಬಹುದು. ಯಾರೇ ಗೆದ್ರು ಅಂತ ಅಂದ್ರೆ ಪಕ್ಷ ನಮ್ಮ ಬಿಜೆಪಿನೇ ಗೆಲ್ಲೋದು. ಬಟ್ ಆದ್ರೆ 15-20 ಸಾವಿರ, ಮುಂಚೆ ನಾವು ಅನ್ಕೊಂಡಿದ್ದು 50-60 ಸಾವಿರ ಲೀಡ್ ಅಂತ. ಬಟ್ ವೋಟಿಂಗ್ ಪರ್ಸೆಂಟೇಜ್ ಬಾರಿ ಕಡಿಮೆ ಆಗ್ಬಿಟ್ಟಿದೆ. ವೇರಿಯಸ್ ರೀಸನ್ಸ್. ಬಾರಿ ಅಲ್ಲ, ಹೊಡ್ತಾ ಯಾರಿಗೆ ಇಲ್ಲ, ನಮ್ಮ ಪಕ್ಷ ಅಂತ ಗೆಲ್ಲುತ್ತೆ. ಬಟ್ ಮಾರ್ಜಿನ್ ಕಡಿಮೆ ಆಗ್ಬೋದು ಅಷ್ಟೇ. ಅದು ಬಿಟ್ರೆ ಖಂಡಿತವಾಗ್ಲೂ 2 ಸೀಟು ನಾವು ಗೆಲ್ತೀವಿ. ಫೈನ್ ಸರ್, ಮಾತ್ರ ಮಾತಾಡ್ತೀವಿ. ಆರ್ ನಗರ ಮತ್ತೆ ಶಿರಾದಲ್ಲಿ ಸದ್ಯಕ್ಕೆ ಚಿತ್ರಣ ಹೇಗಿದೆ, ಭದ್ರತೆ ಎಸ್ಪೆಷಲಿ ಯಾವ ತರ ಇದೆ ಅಂತ ಫಸ್ಟ್ ನಿಮ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀವಿ. ಮತ ಎಣಿಕೆಗೆ ಸಿದ್ಧತೆ ಆಲ್ಮೋಸ್ಟ್ ಆಗಿದೆ, ಯಾಕಂದ್ರೆ ಇನ್ನೇನು ಕೆಲವೇ ನಿಮಿಷಗಳು ಅಷ್ಟೇ ಬಾಕಿ ಉಳಿದಿರೋದು. 7:45ಗೆ ಸರಿಯಾಗಿ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ರಾಜರಾಜೇಶ್ವರಿ ನಗರದಲ್ಲಿ ಹಾಗಾದ್ರೆ ಗೆಲ್ಲೋದು ಯಾರು? ಯಾರ ಆಶೀರ್ವಾದ ಅಲ್ಲಿ ಇದೆ? ಹಾಗಾದ್ರೆ ಯಾವ ಅಭ್ಯರ್ಥಿಗಿದೆ ಮತದಾರನ ಆಶೀರ್ವಾದ? ಎಟ್ ದ ಸೇಮ್ ಟೈಮ್ ರಾಜರಾಜೇಶ್ವರಿ ದೇವಿಯ ಆಶೀರ್ವಾದ, ಇಬ್ರು ಆಶೀರ್ವಾದನೂ ಬೇಕಾಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ರಾಜರಾಜೇಶ್ವರಿ ನಗರದ ಚಿತ್ರಣವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ ನಾವು. ಮತ ಎಣಿಕೆ ಕೇಂದ್ರದ ಅಫ್ಕೋರ್ಸ್ ಯಾವಾಗಲೂ ಕೂಡ ಇದ್ದ ಹಾಗೆಯೇ ಈಗಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು, ಟೈಟ್ ಸೆಕ್ಯೂರಿಟಿ, DCPಗಳಿದ್ದಾರೆ, ACPಗಳಿರ್ತಾರೆ, ಇನ್ಸ್ಪೆಕ್ಟರ್ಗಳಿರ್ತಾರೆ, PSIಗಳಿರ್ತಾರೆ, ಎಲ್ಲರೂ ಕೂಡ ನೇಮಕ ಆಗಿರ್ತಾರೆ. 1 ಗಂಟೆ ಹೊತ್ತಿಗೆ ಸ್ಪಷ್ಟ ಚಿತ್ರಣ ಅಂತೂ ಗ್ಯಾರಂಟಿ ಸಿಗುತ್ತೆ. 11 ಗಂಟೆ ಆಗ್ತಿದ್ದ ಹಾಗೇನೆ ಸುಮಾರು ಒಂದು 15-16 ರೌಂಡ್ಸ್ಗಳು ಮುಗಿತಿದ್ದ ಹಾಗೇನೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಮತ ಎಣಿಕೆಯಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೆ? ಜ್ಞಾನಾಕ್ಷಿ ವಿದ್ಯಾನಿಕೇತನ ಶಾಲೆಯಲ್ಲಿ ಕೌಂಟಿಂಗ್ ಶುರುವಾಗುತ್ತೆ. 7 ಗಂಟೆ 45 ನಿಮಿಷಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಆಗುತ್ತೆ. ಅದಾದಮೇಲೆ ಅಂಚೆ ಮುಖೇನ ಯಾರ್ಯಾರು ಮತದಾನವನ್ನು ಮಾಡಿದ್ದಾರೆ ಅದು ಕೂಡ ನಡೆಯುತ್ತೆ. ಈಗ ಒಂದಷ್ಟು ವಿಜುವಲ್ಸ್ಗಳು ಪ್ಲೇ ಮಾಡ್ತಿರೋದೇನಪ್ಪ ಅಂದರೆ, ಜ್ಞಾನಾಕ್ಷಿ ವಿದ್ಯಾನಿಕೇತನದ ಮುಂಭಾಗದಲ್ಲಿ ಯಾರ್ಯಾರು ಸಿಬ್ಬಂದಿಗಳು ಬರ್ತಾರೆ ಎಲ್ಲರಿಗೂ ಕೂಡ ಆರೋಗ್ಯ ತಪಾಸಣೆ, ಅವರ ಟೆಂಪರೇಚರ್ ಚೆಕ್ ಮಾಡ್ತಾರೆ. ಅದಾದಮೇಲೆ ಏನೇನು ಆಗ್ತಾ ಇದೆ ಅಲ್ಲಿ ಬೆಳವಣಿಗೆ ಎಲ್ಲವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನನ್ನ ಸಹೋದ್ಯೋಗಿ ಮುನಿರಾಜು ಬೆಳಗ್ಗೆ ಅಲ್ಲಿ ಹೋದಾಗ ಹೇಗಿತ್ತು ಸಿಚುವೇಶನ್ ಅಂತ ಕಂಪ್ಲೀಟ್ ಒಂದು ವಾಕ್ ಥ್ರೂ ಮಾಡಿ ಕಳಿಸಿದ್ದಾರೆ. ಪ್ರಿಪರೇಷನ್ ಎಲ್ಲವನ್ನು ಕೂಡ. ಟಿ ಮುನಿರಾಜು, ಕೊರೋನಾ ಬಳಿಕ ರಾಜ್ಯದಲ್ಲಿ ನಡೀತಾ ಇರುವಂತಹ ಮೊದಲ ಚುನಾವಣೆ ಇದು. ಈಗ ಮತ ಎಣಿಕೆ ಸಹ ಇವತ್ತು ಆರ್ ನಗರದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಕೋವಿಡ್ ನಿಯಮಗಳನ್ನ ಒಂದು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋದಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸಹ ಇಲ್ಲಿ ನಿಯೋಜನೆಯನ್ನ ಮಾಡಿದ್ದಾರೆ. ಚುನಾವಣಾ ಆಯೋಗ ಈ ಒಂದು ಬಿಗಿ ಕ್ರಮಗಳನ್ನ ಕೈಗೊಂಡಿದ್ದು, ಯಾರು ಸಹ ಈ ಒಂದು ಸಂದರ್ಭದಲ್ಲಿ ಕೋವಿಡ್ ನಿಯಮಗಳನ್ನ ಉಲ್ಲಂಘನೆ ಮಾಡಬಾರದು, ಮತ್ತೆ ಅವರ ಆರೋಗ್ಯದ ಮೇಲೆ ಒಂದು ನಿಗಾ ಇಡೋ ಸಲುವಾಗಿ ಪ್ರತಿಯೊಬ್ಬರ ಒಂದು ಟೆಂಪರೇಚರ್ ಅನ್ನ ಚೆಕ್ ಮಾಡೋದಕ್ಕೆ ಇಲ್ಲಿ ಒಂದು ಟೇಬಲ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೆ ಟೆಂಪರೇಚರ್ ಚೆಕ್ ಮಾಡಿದ ನಂತರ ಅವರಿಗೆ ಒಂದು ಕೈಗಳಿಗೆ ಸ್ಯಾನಿಟೈಸ್ ಮಾಡಿ ಒಳಗಡೆ ಬಿಡುವಂತ ಕೆಲಸವನ್ನು ಸಹ ಇಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿಕೊಂಡಿರುವಂತದ್ದು. ಯಾಕಂದ್ರೆ ಕೊರೋನಾ ಬಳಿಕ ನಡೀತಾ ಇರುವಂತಹ ಮೊದಲ ಚುನಾವಣೆ, ಈಗಾಗಲೇ ಮತದಾನ ಪ್ರಕ್ರಿಯೆ ಸಹ ಮುಕ್ತಾಯವಾಗಿದ್ದು ಇವತ್ತು ಮತ ಎಣಿಕೆ ಸಹ ನಡೀತಾ ಇದೆ. ಸಾಕಷ್ಟು ಜನ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಸಹ ಈ ಒಂದು ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಪೊಲೀಸರು ಸಹ ಇಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ ಒಂದು ಅವರ ಆರೋಗ್ಯದ ಒಂದು ಹಿತದೃಷ್ಟಿಯಿಂದಾಗಿ ಮತ್ತೆ ಸೋಂಕು ಹರಡೋದನ್ನ ತಡೆಯುವ ಸಲುವಾಗಿ ಈ ಒಂದು ಬಿಗಿ ಕ್ರಮಗಳನ್ನ ಈಗ ಚುನಾವಣಾ ಆಯೋಗ ಈ ಒಂದು ಮತ ಎಣಿಕೆ ಕೇಂದ್ರದಲ್ಲಿ ಮಾಡಿಕೊಂಡಿದೆ.
ಮತ್ತೆ ಇಲ್ಲಿ ನೋಡ್ಬೋದು ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಆರೋಗ್ಯ ಇಲಾಖೆ ಕೈಗೊಂಡಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಏನಾದ್ರು ಆರೋಗ್ಯದಲ್ಲಿ ಟೆಂಪರೇಚರ್ ಬೇರೆ ಆದ್ರೆ ಅಥವಾ ಬೇರೆ ಏನಾದ್ರು ಲಕ್ಷಣಗಳು ಕಂಡು ಬಂದಲ್ಲಿ ಅಂತವರಿಗೆ ಕೊಡೋದಕ್ಕೆ ಒಂದು ಟ್ಯಾಬ್ಲೆಟ್ಸ್ ಅನ್ನ ಇಟ್ಕೊಂಡಿದೆ, ಮತ್ತೆ ಗ್ಲೂಕೋಸ್ ಪೌಡರ್ ಅನ್ನ ಇಟ್ಕೊಂಡಿದೆ. ಅದೇ ರೀತಿ ಒಂದು ಎಮರ್ಜೆನ್ಸಿಗೋಸ್ಕರ ಡ್ರಿಪ್ಸ್ ಮತ್ತೆ ಬೇರೆ ಬೇರೆ ತುರ್ತು ಅವಶ್ಯಕತೆಗೆ ಏನೆಲ್ಲ ಬೇಕಾದಂತ ಒಂದು ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ಇಲ್ಲಿ ಇಟ್ಕೊಂಡಿರುವಂತದ್ದು. ಹಾಗೂ ಅದೇ ರೀತಿ ಏನು BP ಚೆಕ್ ಮಾಡುವಂತದ್ದು ಇರ್ಬೋದು, ಮತ್ತೆ ಬೇರೆ ಬೇರೆ ಒಂದು ಮೆಡಿಕಲ್ ವೈದ್ಯಕೀಯ ಕಿಟ್ಗಳನ್ನ ಸಹ ಇಟ್ಕೊಂಡು ಎಲ್ಲ ರೀತಿಯ ಒಂದು ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಮತ ಎಣಿಕೆಗೆ ಬರುವಂತ ಪ್ರತಿಯೊಬ್ಬರನ್ನ ಒಂದು ಚೆಕ್ ಮಾಡಿ ಒಳಗಡೆ ಪ್ರಕ್ರಿಯೆಗಳನ್ನ ಇಲ್ಲಿ ಚುನಾವಣಾ ಆಯೋಗ ಕೈಗೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.